ಹೇಳೋಗಿಂತ ರೆಸ್ಪಾನ್ಸ್ ಮಾಡ್ತೇನೆ ಇಲ್ಲಿ ಟಬ್ಬತ್ತ ಬೋಡೇನೆ ಆನತ್ತ ಅಂಚ ಇರ್ತದ. ಐ ಆಮ್ ಡೋಂಟ್ ವರಿ ದೊಡ್ಡ ಫೇಮಸ್ ಚಾಕ್ಲೇಟ್ ಕೊಡ್ಲಿಕ್ಕೆ ಕಾಲಿಗೆ ಬೀಳ್ಲಿಕ್ಕೆ ಇರ್ತಿದ್ದಾರೆ. ಅದ ಮಾಡುದ್ ನೋಡಿ ಅದನ್ನು ಎಬೆ ಯಾವ 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 ಬರ್ಪ್ಯಾನ್ ಗುಡ್ ನೈಟ್. ಹಾಯ್ ಹಲೋ ನಮಸ್ಕಾರ ಎಂಚಲರ್ ಮಾತಾ ವೆಲ್ಕಮ್ ಬ್ಯಾಕ್ ಟು ದೀಪೂಸ್ ವ್ಲಾಗ್. ನಂಗೆ ಗೊತ್ತು ತುಂಬ ದಿನ ಆಗಿತ್ತು ನಾನು ವ್ಲಾಗ್ ಹಾಕೋದೆ ಅಂತ ಹೇಳ್ಕೊಂಡು. ಯಾಕಂತ ಹೇಳಿದರೆ ನನ್ನ ಮೊಬೈಲ್ ಸರಿ ಇರಲಿಲ್ಲ, ಸೊ ನನಗೆ ಯಾವ ವ್ಲಾಗ್ ಸಹ ಹಾಕ್ಲಿಕ್ಕೆ ಆಗ್ತಿರ್ಲಿಲ್ಲ. ಹೇಗಿದ್ದೀರ ಎಲ್ಲರೂ ಸಹ? ಸೊ ಅಮ್ಮ ಹೊಸ ಫೋನ್ ತಗೊಂಡಿದ್ದಾರೆ. ಸೊ ಅಮ್ಮ ಯಾವ ಇವೆಂಟಲ್ಲಿ ನನಗೆ ಸಿಗ್ತಾರೆ ಆ ಇವೆಂಟಲ್ಲೆಲ್ಲ ನಾನು ವ್ಲಾಗ್ ಮಾಡಲಿಕ್ಕೆ ಆಗ್ತದೇನು. ಸೊ ಆಗೋಷ್ಟು ವ್ಲಾಗ್ ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಇವತ್ತು ನಾವೆಲ್ಲಿಗೆ ಹೋಗ್ತಿದ್ದೇವೆ ಅಂತ ಹೇಳಿದರೆ, ನಾವಿವತ್ತು ಕಾರ್ತಿಕಣ್ಣನ ಮನೆಯಲ್ಲಿ ಆಟಿ ಅಗೇಲುಂಟು. ಸೊ ಅಲ್ಲಿಗೆ ಹೋಗ್ತಿದ್ದೇವೆ. ಎಲ್ಲ ರೆಡಿ ಆಗ್ತಿದ್ದಾರೆ. ಮನೆಯಲ್ಲಿ ಕರೆಂಟ್ ಇಲ್ಲ, ನಾನು ಆಗಲೇ ರೆಡಿಯಾಗಿ ಕೂತಿದ್ದೇನೆ. ಇವರು ಇನ್ನೂ ಪುಡಿರ್ತಿದ್ದಾರೆ. ಅಮ್ಮ ಆಯ್ತಾ? ಇಲ್ಲ ಗಾಯ್ಸ್, ಇವರದ್ದು ಆಗೋದಿಲ್ಲ. ಇವತ್ತಾಗೋದು, ಈ ಜನ್ಮದಲ್ಲಿ ಆಗಲ್ಲ ಇವರದ್ದು. ಅಮ್ಮ ನಾಯಿಗೆ ತಿನ್ಲಿಕ್ಕೆ ಆಗ್ತಾರೆ. ಹೊರಡಿ ಅಮ್ಮ 1 ಗಂಟೆಗೆ ಹೋಗುದಂತ. ನಿಮ್ಮ ಅವಸ್ಥೆ ಎಂತ ಗೈಸ್? ಇಲ್ಲಿ ಲೇಟ್ ಆಯ್ತು ಗೈಸ್ ಹೋಗ್ಲಿಕ್ಕೆ. ಇವರು ಮಣ್ಣಿ ತಿಂತಿದ್ದಾರೆ, ಅವರಿಗೆ ಯಾವುದಲ್ಲಿ ಓಡಿಬೇಕು ಗೈಸ್. ಹಿಂಗೆ ಸಹ ಕೊಡ್ತಾರೆ. ಎಂತ ಮೆಂತೆ ಮಣ್ಣಿ ಆಗಲ್ಲ ಗೈಸ್, ತಿನ್ಬೇಕು. ಬಿಡಲ್ಲ, ಇದು ಬಿಡಲ್ಲ ತಿನ್ನೋದಿದ್ರೆ. ಇದು ಯಾರು? ನಾನು ಸಾರಿ ಮೇಡಮ್, ತಪ್ಪಾಯ್ತು, ಕ್ಷಮಿಸಿ. ಕ್ಷಮೆ. ಸುಳ್ಯದಲ್ಲಿ ರಿಕ್ಷಾದ ವ್ಯವಸ್ಥೆ ಬೇಕಿದ್ರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಸಂಖ್ಯೆಯನ್ನು, ಈ ಅನಿಲಣ್ಣನ ಸಂಖ್ಯೆಯನ್ನು ಕೆಳಗಡೆ ಹಾಕಿರ್ತೇನೆ. ಅಲ್ಲ ಅನಿಲಣ್ಣ? ಓಕೆ ಅಲ್ಲ? ಆಲ್ ಓವರ್ ಸುಳ್ಯ ಅಲ್ಲ? ಆಲ್ ಓವರ್ ಸುಳ್ಯ ಸರ್ವಿಸ್ ಕೊಡ್ತೀರಾ? ಎನಿವೇರ್ ಸುಳ್ಯ ತಾಲೂಕು ಯಾವ ಯಾವ ಮೂಲೆಗೆ ಬೇಕಿದ್ರೆ ಬರ್ತಾರೆ. ಬಾಡಿಗೆ ಕೊಟ್ಟರೆ ಬರ್ತಾರೆ ಅಂತ ಗೈಸ್. ಸೊ ಫೈನಲಿ ನಾವು ಪುತ್ತೂರು ರೀಚ್ ಆದ ತಕ್ಷಣ ವಿಶಾಲ್ ಮಾರ್ಟಿಗೆ ಹೋಗುವಂತ ಅನಿಸಿತು. ಅಮ್ಮನವ್ರು ಹೇಗೂ ಹೋಗಿರಲಿಲ್ಲ ಅಂತ ಹೇಳ್ಕೊಂಡು ಅಮ್ಮನವ್ರನ್ನ ಕರ್ಕೊಂಡು ಹೋಗಿದ್ದೆ. ಇಲ್ಲಿ ಕಾರ್ತಿಕಣ್ಣ ನೋಡಿದರೆ ಫುಲ್ ಗರಂ ಆಗಿದ್ದು. ಅದಕ್ಕೆ ಅಮ್ಮನವರನ್ನು ಕಾರ್ ಹತ್ರ ಹೋಗಿ ಕೇಳಿ ಪರ್ಚೇಸ್ ಮಾಡಿದ್ದನ್ನೆಲ್ಲ ನಾನು ಹೀಗೆ ಕೈಯಲ್ಲಿ ಇಟ್ಕೊಂಡು ಬರ್ತಿದ್ದೆ. ನೋಡಿ ಗೈಸ್, ಅಯ್ಯೋ ದೇವಾ, ನನ್ನ ಅವಸ್ಥೆನೇ. ಕಾರನ್ನು ಆಚೆ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ ನಿಮಗೆ? ಎಂತಕ್ಕೆ ರಕ್ಕಸನಾಗೆ ಮಾಡುದು? ನಾವು ಲೇಟ್ ಆಗಿದ್ದೇವೆ ಅಂತೇಳಿ ಮನೆಯಲ್ಲೆಲ್ಲ ಗರಂ ಆಗಿದ್ದಾರೆ ಅಲ್ಲಮ್ಮ? ನಾನು ಹೇಳೋಗಿಂತ ರೆಸ್ಪಾನ್ಸ್ ಮಾಡ್ತೇನೆ ಇಲ್ಲಿ ಟಬ್ ನೋಡ್ತಿದ್ದೆ. ನಿಮ್ಮ ಮುಖ ನೋಡುವಾಗ ಈಗ ಎಲ್ಲ ಮೆಲ್ಟ್ ಆಗ್ತದೆ. ಎಂತಕ್ಕೆ? ಮನೆಗೆ 2 ಗಂಟೆಗೆ ಬರ್ತೇವೆ ಅಂತ ಹೇಳಿದವರು ಈಗ 3 ಗಂಟೆ ಆಗಿದೆ ಗೈಸ್. ಹಾಗೆ ಎಲ್ಲ ಗರಂ ಆಗಿದ್ದಾರೆ. ಲೇಟ್ ಮಾಡಿದ ಇವರು ದೂರ ನಮಗೆ ಎತ್ತಿದ್ವಿ ಗೈಸ್ ಕಾರ್ತಿಕಣ್ಣನ ಮನೆಗೆ. ನಮಸ್ಕಾರ. ನಮಸ್ಕಾರ. ಬರ್ರೆ ಜನ ಆಂಡಲ ಬತ್ತೀನಿ ನೀರಡ ಪಾತೆರು ಜೊತ ನಿಕ್ಲಿಗೆ ಪಪ್ಪು ಅತ್ತ ಬೋಡೇನೆ ಆನತ್ತ ಅಂಚ ಮೊರ್ಚತ್ತ ಅಂಚ ಬರ್ರೆ ಇಜ್ಜನೆ ಪಾಪ ಅಣ್ಣನ ಮಿತ್ತಿದ ಮೋಕೆಗೆ ಬರ್ತೀನಿ ಅಂತ. ಕಾರ್ತಿಕಣ್ಣನ ಉಮ್ಮ ಗೊತ್ತಿಜ್ಜಿ ನನ್ನ ಸ್ಟೂಡೆಂಟ್ ಅವರು ಕಿಂಡರ್ ಗಾರ್ಟನ್ ಗೈಸ್ ಈಗಲೇ ಶುರು ಮಾಡಿದ್ರು. ಅದೆಂತ ಹೇಳಿ? ಎಂತ ಕಲ್ಲು ಬಾರೆ? ತೆಗಿಬೇಡಿ.
ಎಂತ ಮಾಡುದಮ್ಮ, ಎಂತ ಸಾಯ್ಬೇಡಿ ಓ. ಕಲ್ಲು ಬಾರೆ ಅಂತ ಹೇಳೋದು ಇದಕ್ಕೆ. ಎಂತ ತಿನ್ನದೆಂತ? ಇದರಲ್ಲೊಂದು ಚೀಪೆ ಸಿಗ್ತದ, ಹೀಗೆ ಮಾಡಿ ನಾವು ಸಣ್ಣದಿರ ನಂಗೆ ಕೊಡಿ. ಸಣ್ಣದಿರ ತಿಂತಿದ್ವಿ ಇದನ್ನು. ಇದರ ಮಧ್ಯದಲ್ಲಿದ್ದದ್ದು ಒಂದು ಚೀಪೆ ಇರ್ತದ ಮುಂಚಿನ ತೆಲ್ಪುನಿಯ ಪೋ ತೊಲ್ಲು ನಾನು ನಡ சொல்லியா பல படா ಯಾವುದು ರಾಜು ಇದು ಕೋಪ ಇದು ರಾಜು ಕೋಮಳೆ ಚಿಕ್ಕಮಗಳು ಚಿಕ್ಕಮಗು ನೋಡಿ, ಎಷ್ಟು ಚಿಕ್ಕ ಮಗು ಎಲ್ಲಾದರೂ ನೀವು ನೋಡಿದಿರ ಲೈಫಲ್ಲಿ? ಎಷ್ಟು ದೊಡ್ಡವಳಾದ್ರೂ ನಮ್ಮನೆಗೆ ಮಗುವೆ ವೆರಿ ಗುಡ್. ಇದು ಕೋಳಿಯ ಸಿಪ್ಪೆ ತೆಗಿಲಿಕ್ಕೆ ಸೂ ಹಾಕಿದ್ದು. ಇಂಗ್ಲಿಷ್ ಮಾತಾಡಿ. అది దట్ ఇంగ్లండ్ ఆత్ చల్ల ఇంగ్లీష్ ఇంకా ఓ ఏ బి సి డి ఎఫ్ జి ಮತ್ತೆ ಗೊತ್ತುಂಟು. ನೆಕ್ಸ್ಟ್ ಹೇಳಿ. He knows English, but he don't show up. I am don't worry. You tolling. Tolling. Don't to say tolling. It will be. And Tulu and tolling. No, We don't. chicken and tolling. ತುಳೀಶ್ ಹಾಕ್ಲೇನ Polish. ಕಂಗ್ಲೀಷ್ ಅದು ತುಳೀಶ್. So show the up. There are rain is coming. ದೇರ್ ಆರ್ ರೈನ್ ಇಸ್ ಕಮಿಂಗ್. ವಾವ್, There is sorry. There is mistake. ಇಟ್ಸ್ ರೈನಿಂಗ್. Yeah, it's raining. ಇಂಗ್ಲಿಷ್ ಮೀಡಿಯಂ ಅಲ್ಲಮ್ಮ ನಾವು ಕನ್ನಡ ಮೀಡಿಯಂ. ಕನ್ನಡ ಮೀಡಿಯಂ ಏನೇ ಕನ್ನಡ ಗೌರ್ಮೆಂಟ್ ಶಾಲೆ ಹೋಗ್ತೀನಿ. ಏನು ಎಂತ ಮಾಡಿದ್ರಿ ಶಾಲೆಗೆ ಹೋಗಿ? ಶಾಲೆಗೆ ಹೋಗಿ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದೇನೆ. ಎಲ್ಲಿ? ಮತ್ತೆ ಇದೆಂತ ಮನೆ? ಅದ ಮತ್ತೆ ಸೆಕೆಂಡ್ ಕೋರ್ಸ್ ಮಾಡಿದ್ದಾರೆ. ಎಂತ ಟೊಲ್ಲಿಂಗ್ ಕೋರಿ 2 ವರ್ಷದ ಕೋರ್ಸಾ? ಅದೇ ಅದು. I am culturing. ಕಲ್ಚರಲ್ ಭೂತಕೋಳ ಕಲ್ಚರಿಂಗ್. ಐ ಆಮ್ ದೊಡ್ಡ ಫೇಮಸ್. ಎಂತ ಅವರದ್ದೆಲ್ಲ ಮಿಕ್ಸ್. ಇವ ತುಂಬಾ ಇಂಗ್ಲಿಷ್ ಮಾತಾಡ್ತಾನೆ. ಅವರಿಗೆ ಸ್ವಲ್ಪ ಟೈಮ್ ಆಗ್ಬೇಕಂತೆ, ಸ್ವಲ್ಪ ಟೈಮ್ ಆದ ಮೇಲೆ ಮಾಡ್ತದಂತೆ ಇಂಗ್ಲಿಷ್. ಪ್ರತಿಭಾವಂತರು. ನೀನೊಂದು 10 ನಿಮಿಷ ಕಲ್ತಾನೆ ಅಂತ ಪ್ರತಿಭೆ ಎಲ್ಲ ತೋರಿಸ್ತಾನೆ. ಆಲ್ರೌಂಡರ್ ವೈಟ್ ಕ್ರಾಕ್ಸ್ ಇವನದು ಎಂಚ ಮೇಂಟೈನ್ ಮನ್ಪಾಯ. According to me, I can jump in mare. Pelakai. I wash in surf. Washing machine. No washing machine. Only kuntardna brush. And then ಕೂಲಿ ದೇಕು na brush. I ನೆಂಬೆರಾಗಿ ಐಟೆ ಬಿಲ್ಬೇಕು. What are you I mean? dekere. What are you mean? I mean I decking that chapel in kuntardna. ನೀರು no ನೀರು. Ducking means what? ಇಲ್ಲಿ ಅಮ್ಮ ಆಂಟಿ ತಾರೆ ಪೇರಿಸ್ತಿದ್ದಾರೆ. ನಿಮಗೆ ಅಮ್ಮನ ಹಿಂದಿಗೆ ಕೂತ ಮೆಮೊರೀಸ್ ಉಂಟಾ ಗೈಸ್? ಮಾನು ಇವತ್ತು ನಾವು ಅಗೆಲ್ ಮಾಡ್ತಿದ್ದೇವೆ. ಅಗೆಲಲ್ಲಿ ಕಬಾಬು, ಕೋಳಿ, ಸುಕ್ಕ ಎಲ್ಲ. ಅಗೆಲಲ್ಲಿ ಕಬಾಬ್ ಎಲ್ಲಿ? ಅದು ಡಿನ್ನರಿಗೆ ಕಬಾಬ್. ಸರಿ, ಆಗಲೇ ಕಬಾಬ್ ಇಲ್ಲ, ಮಿಸ್ಟೇಕ್ ಆಯ್ತು. ಬೇರೆ mistake ಪ್ರಸಿ ಆಯ್ತು. ಮತ್ತೆ ಸುಕ್ಕ ಇರ್ತದೆ. ಸಾರು ಮತ್ತೆ ಊಟ. ಮತ್ತೆ ಒಮ್ಮೊಮ್ಮೆ ಇಲ್ಲಿ ಸಂಬಿಲೆಲ್ಲ ಇರುವಾಗ ಕಬಾಬು. ಕಬಾಬ್ ಎಲ್ಲಿ ಇರ್ತದೆ? ರೊಟ್ಟಿ ಮಾತ್ರ ಇರುದು ಸಂಬಿಯಲ್ಲಿ. ಪಾಪ ಅವರನ್ನು ಕೆಟ್ಟಿಸ್ಬೇಡಿ ಮಾರೆ, ಎಂತದೊಂದು ಹೇಳ್ತಿದ್ದೇನೆ ಪಾಪ. ಪಕ್ಕ ಸರಾಗೆ ಬಂದ್ರು. ಇವರಿಂದ ನನ್ನ ಬೊಬ್ಬೆಲ್ಲ ಹಾಲಾಗಿ ಹೋಯ್ತು. ನಾನು ಹೋಗ್ತೇನೆ. ಬಾಯ್ ಬಾಯ್. ಮನುಷ್ಯತ್ವ ಇಲ್ಲದವರು ಅಂದ್ರೆ ಇವ್ರು ಸರ್, ಮನುಷ್ಯತ್ವ ಇಲ್ಲದವರು. ಚಾಕ್ಲೇಟ್ ಕೊಡ್ಲಿಕ್ಕೆ ಕಾಲಿಗೆ ಬೀಳ್ಲಿಕ್ಕೆ ಎತ್ತಿದ್ದಾರೆ. ಪಾಪ
ಕಿಂಡರ್ ಗಾರ್ಟನ್ ನಡೆಸ್ತಾರೆ ಗೈಸ್. ಇಲ್ಲಿ ಬಂದ್ರೆ ಕಿಂಡರ್ ಗಾರ್ಟನ್ ಹಿಡಿಲಿಕ್ಕೆಲ್ಲ ಕಲ್ತಿದ್ದಾರೆ ಗೈಸ್. ಇವಳಿಗೆ ಇನ್ನು ಮದುವೆ ಆಗ್ಲಿಕ್ಕೆ ಒಂದು ಬಾಕಿ. ಎಂಟರ್ಟೈನರ್ಸ್, ವ್ಯೂವರ್ಸ್, ಆಡಿಯನ್ಸ್ ನೋಡ ಎಷ್ಟು ಜನ ಇದ್ದಾರೆ ಅಂತ. ಮಕ್ಕಳ ಕಳ್ಳ ಪಾಪ ಮಾರೆ ಬುಡು. ಗುಡ್ ಮಾರ್ನಿಂಗ್ ಗೈಸ್. ನಿನ್ನೆ ನೈಟ್ ಎಂತ ಬ್ಲಾಗ್ ಮಾಡ್ಲಿಕ್ಕೆ ಆಗಿರಲಿಲ್ಲ. ಯಾಕೆಂತ ಹೇಳಿದರೆ ನಿನ್ನೆ ಎಲ್ಲ ಎನರ್ಜಿ ಡ್ರಿಂಕ್ ತಗೊಂಡಿದ್ರು. ಎನರ್ಜಿ ಡ್ರಿಂಕ್ ತಗೊಂಡು ಯಾರು ಸಹ ಮಾತಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಸೊ ಎಲ್ಲ ಮಲಗಿದ್ರು. ಅದಕ್ಕೆ ಇವತ್ತು ಮಾಡ್ತೇನೆ, ತಿಂಡಿ ತಿಂತಿದ್ದೆ. ರೆಡಿ ಬಟ್ರ್ ಟೀ ಅಂತ ಅಣ್ಣಂಗೆ ಹೇಳಿ ರೊಟ್ಟಿ ಕೋಳಿ ಸಾರು, ಊರ್ಕೋಳಿ ಸಾರು ಅಂತ ಹೇಳ್ಬೇಕದು. ಹುರ್ಕೋಳಿ ಸಾರು. ಹಾಂ, ಈ ಪಾಪ ಆಸೆ ಆಗ್ಬಾಬಿಡ. ನಿನ್ನೆ ಮೂವಿಗೆ ಹೋಗುವ ಅಂತ ಹೇಳಿದ್ದಾರೆ ಗೈಸ್. 10 ಗಂಟೆಗೆ ಶೋ. ಈಗಡೆ ಎಲ್ಲ ಟಿಕೆಟ್ಸ್ ಬುಕ್ ಆಗಿದೆ ಸೂಫರಂ ಶೋಗೆ. ಇವರ ಹತ್ರ ಹೇಳಲಿಕ್ಕೆ ಹೇಳ್ತಿಲ್ಲ, ಕುಂಭಕರ್ಣಗೆ ಮಲಗಿದ್ದಾರೆ ಇವರು. ಮಾರ್ಲ ಕಾರ್ತಿಕಣ್ಣ ಅಣ್ಣ ಹೇಳಿ ಮಾರ್ರೆ. ಸೋರಿ ಎದ್ದದು 10 ಕಾಲಕ್ಕೆ. 10 ಗಂಟೆ ಶೋ ಕಾರ್ತಿಕಣ್ಣ, 10 ಗಂಟೆಯ ಶೋ. ನಿನ್ನೆ ಅಷ್ಟು ಕೆಲಸ ಇರಲಿಲ್ಲ. ಅದು ನಿನ್ನೆ ಹೇಳ್ಬೇಕಿತ್ತಲ್ಲ ನೀವು ಹೋಗ್ಲಿಕ್ಕೆ ಆಗುದಿಲ್ಲ ಅಂತ. ಅದ ಖಾಲಿ ಅದು ಅಲೆ. ಈಗ ಎದ್ದಿದ್ದಾರೆ ಅವರು. ಎಂತ ಮಾಡೋಕೆ ಎದ್ದು ಅಂತ ನನ್ನ ಕೇಳುದು. ನಾ ಹೇಳಿಕ್ಕೆ ಹೇಳುವಾಗ ಎದ್ದಿದ್ದೀರ ನೀವು? ನಿನ್ನೆ ಅಗೆಲ್ ಬಗ್ಗೆ ಸ್ವಲ್ಪ ನಮಗೆ ಇನ್ಫಾರ್ಮೇಶನ್ ಕೊಡಿ. ಅಗೆಲ್ ಯಾವಾಗ ಮಾಡುದು, ಎಂತ ವಿಷಯ ಅಂತೇಳಿ. ಯಾವಾಗ ಸಹ ಮಾಡ್ಬೋದು ಅದು. ಅದೆಂತಕ್ಕೆ ಮಾಡುದು? ನಾವು ತಿಂತೇವಲ್ಲ, ದೇವರಿಗೆ ಸಹ ಕೊಡ್ಬೇಕಲ್ಲ. ದೇವರಿಗೆ ನೈವೇದ್ಯ, ಸತ್ತರಿಗೆ ಪರ್ವ. ಅಗೇಲ್ ಆಟಿ ಅಗೇಲ್. ಬ್ಲಾಗ್ ನಂದು ಈರಿಗಿದಾಯಿಗೆ ದಾಯಿಗೆ ಈರಿಗಿದಾಯಿ ಅದ ಮಾಡುದು ನೋಡಿ ಅದನ್ನವರು. ಅದೆಂತ ಹಾಗೆ ಮಾಡೋದು? ಫುಲ್ ಪ್ರಾಕ್ಟೀಸ್ ಅಲ್ಲ. ಮೊಬೈಲ್ ಒನ್ ಪುನಃ ವಿಡಿಯೋ ಅನ್ಪುನ್ ಮನ್ಪೆ ನೆರ್ಲೆ ಹೊರಡುದು ಗೈಸ್. ನಾವೀಗ ಆಯ್ತು, ಟೈಮ್ ಆಯ್ತು, ಈಗ ಹೊರಡುದು ಮನೆಗೆ. ಕಾರ್ತಿಕಣ್ಣ ಎಂಡ್ ಮಾಡಿ. ನಮಸ್ಕಾರ. ಎಂಡ್ ಮಾಡಿ ಅಮ್ಮ, ಎಂಡ್ ಮಾಡಿ ಅಮ್ಮ. ನನ್ನ ಮೊಬೈಲ್ ಸರಿ ಇರಲಿಲ್ಲ, ಹಾಗೆ ನನ್ನ ಮಗ ಒಂದು ಮೊಬೈಲ್ ತೆಗೆದುಕೊಟ್ಟಿದ್ದಾನೆ, ಅದರಲ್ಲಿ ವಿಡಿಯೋ ಮಾಡ್ತಾ ಇದ್ದಾಳೆ. ಇಷ್ಟು ದಿನ ಮಾಡಲಿಲ್ಲ, ಮೊಬೈಲ್ ಇಲ್ಲ, ಹಾಗೆ ಇನ್ನು ಮುಂದೆ ಮಾಡ್ತಾಳೆ. ಅವಳಿಗೊಂದು ತಗೊಳ್ಬೇಕು ಮೊಬೈಲ್. ತಗೊಂಡ ಮೇಲೆ ಕರೆಕ್ಟಾಗಿ ಮಾತಾಡ್ತಾಳೆ. ಮತ್ತೆ ಗೊತ್ತಿಲ್ಲ ಅವಳಿಗೆ, ಕರೆಕ್ಟಾಗಿ ವಿಡಿಯೋ ಹಾಕ್ತಾಳೆ ಅವಳು. ಬಟ್ ಅದೇ ಮೊಬೈಲದು ಪ್ರಾಬ್ಲಮ್ ಆಗಿ ಹಾಕ್ಲಿಕ್ಕೆ ಆಗ್ಲಿಲ್ಲ. ಇನ್ನು ಮುಂದೆ ಮಾಡ್ತಾಳೆ. ಇದು ಎಂತ ಹಾಗೆ ಎಲ್ರಿಗೂ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ. ಎಲ್ರು ಇಷ್ಟ ಆದ್ರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್ ಮಾಡಿ. ಸಬ್ಸ್ಕ್ರೈಬ್ ಮನ್ಪಲೆ ಸಬ್ಸ್ಕ್ರೈಬ್ ಮನ್ಪಲೆ ಅವರು ಬೇರೆ ಮಾತಾಡ್ತಾರೆ. ಸಬ್ಸ್ಕ್ರೈಬ್ ಮನ್ಪಲೆ ಬಂದ್ಲೆ ಸಬ್ಸ್ಕ್ರೈಬ್ ಬಂದ್ಲೆ ಪ್ಲೀಸ್. ಏರು ಯಾ ಬರ್ತೀವಿ. ಸಬ್ಸ್ಕ್ರೈಬ್ ಮನ್ಪಲೆ
ಏನ ಮಗಳಿಗೆ ಸಬ್ಸ್ಕ್ರೈಬ್ ಆ ಮಾಡ್ತಾ ಹೆಣ್ಣ ಮಗಳು ಎಡ್ಡೆ ಅದು ಕಲ್ತದು ಜೋಕ್ಲಿಗೆ ಬೇ ಯಾವ ಬರ್ಪ್ಯಾನ್ ಗುಡ್ ನೈಟ್. ಸೊ ಗೈಸ್ ನನ್ನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ. ಈಗ ನಾವು ಹೊರಡ್ತೀವಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.